ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೋವಿಡ್-19 ಡೆತ್ ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋ ಮಾಹಿತಿ ನಮಗೆ ಬಂತು. ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಇಸ್ ಬಾರ್ಡ್ರಿಂಗ್ ಆಂಧ್ರ ಪ್ರದೇಶ್. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಎಲ್ಲ ಹೆಲ್ತ್ ಆಫೀಷಿಯಲ್ಸನ್ನು ಅಲರ್ಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗನ್ನು ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪಾವಗಡ ತಾಲೂಕಿನ ತಾಲೂಕ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಅಲ್ಲಿ ಇರುವ ಸ್ಥಳೀಯ ಆಶಾ ವರ್ಕರ್ಸು ಮತ್ತು ಕಮ್ಯುನಿಟಿ ಹೆಲ್ತ್ ವರ್ಕರ್ಸು ಎಲ್ಲ PHC ಡಾಕ್ಟರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಬಾರ್ಡರ್ ಏರಿಯಾಸಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಬಾರ್ಡರಿಂದ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರೋರನ್ನು ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 5 ಕಡೆ ಚೆಕ್ ಪೋಸ್ಟ್ ಥರ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮತ್ತು ಆಶಾ ವರ್ಕರ್ ಅಲ್ಲಿ ಇದ್ದಾರೆ. ನಾಗಲ್ಮಡಿಕೆ, ನಾಗಲಾಪುರ ಮತ್ತು ಕೊಡಮಡುಗು, ರಾಜವಂತಿ, ಅರಸೀಕೆರೆ ಇಂಥ ಕಡೆಯಲ್ಲಿ ನಾವು ಚೆಕ್ ಪೋಸ್ಟ್ ಥರ ಇಟ್ಟಿದ್ದೀವಿ. ಇದಿಲ್ಲದೆ ಅಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಫೀವರ್ ಕ್ಲಿನಿಕನ್ನು ಸ್ಥಾಪನೆ ಮಾಡಿದ್ದೀವಿ. ಪ್ರತಿದಿನ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ILI ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು ಮತ್ತು ಸಾರಿ ಕೇಸಸ್ಸು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಈ ಥರ ಕೇಸಸ್ ಇರುವವರೆಲ್ಲ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜಸ್ಗೆಲ್ಲನೂ ಈಗಾಗಲೇ DHO ಅವರು ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಪಾವಗಡ ತಾಲೂಕಲ್ಲಿ ನಾವು ಕ್ಲೋಸ್ ವಾಚಲ್ಲಿ ಇಟ್ಟಿದ್ದೀವಿ. ಇವತ್ತಿಂದ ಎಷ್ಟು ಫೀವರ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ILI ಸಾರಿ ಕೇಸಸ್ಸು, ಅದರಲ್ಲಿ ಕೋಮಾರ್ಬಿಡ್ ಇರುವವರು, ಉದಾಹರಣೆಗೆ ಇವತ್ತು ಸುಮಾರು 119 ಫೀವರ್ ಕೇಸಸ್ ನಮ್ಮ ಪಾವಗಡ ತಾಲೂಕಲ್ಲಿ ರಿಪೋರ್ಟ್ ಆಗಿದೆ ಇವತ್ತು. ಸೊ ಇದರಲ್ಲಿ ಕೋಮಾರ್ಬಿಡ್ ಇರುವ ಕೇಸಸನ್ನು ನಾವು ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಈಗ ನಮಗೆ ಗೌರ್ಮೆಂಟಿಂದ ಟೆಸ್ಟಿಂಗ್ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ಕೂಡ ಡೈರೆಕ್ಷನ್ಸ್ ಬಂದಿಲ್ಲ. ಬಟ್ ನಾವು ಮಾಡೋದು ಆ್ಯಸ್ ಅ ಪ್ರಿಕಾಷನರಿ ಮೆಷರ್. ಇದು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ, ಕಾಫ್ ಇದೆ, ಒಂದು ಅವರು ಮಾಸ್ಕ್ ಹಾಕ್ಕೋಬೇಕು. ಈಗ ಅವ್ರು ಆಚೆ ಕಡೆ ಓಡಾಡುವ ಪರಿಸ್ಥಿತಿ ಬಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಒಂದು ಎರಡನೇದು, ಸಾಧ್ಯವಾದರೆ ಕ್ವಾರಂಟೈನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮಕ್ಕಳಿಗೆ ಫೀವರ್ ಅಥವಾ ನಿಮಗೆ ಫೀವರ್ ಅಂತ ಇದ್ದರೆ ಅಟ್ಲೀಸ್ಟ್ 3 ಡೇಸ್ ಏನಿದೆ ತಾವು ಕ್ವಾರಂಟೈನ್ ಮಾಡಿ ಮನೆ ಒಳಗಡೆ ಇದ್ದರೆ ಆ ಒಂದು ಫೀವರ್ ಕೇಸಸನ್ನು ಸ್ಪ್ರೆಡ್ ಮಾಡೋದನ್ನು ನಾವು ತಡೆಗಟ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಜನರಲ್ಲಿ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಕೆಲವೊಂದು ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಮಾಧ್ಯಮ ಮುಖಾಂತರ ಕೂಡ ಎಸ್ಪೆಷಲಿ ಪಾವಗಡ, ಮಧುಗಿರಿ ಈ ಏರಿಯಾಸಲ್ಲಿ ಜನರು ಸ್ವಲ್ಪ ಪ್ರಿಕಾಷನರಿ ಮೆಷರ್ಸನ್ನು ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಬೇಸಿಕ್ ಪರ್ಸ್ನಲ್ ಹೈಜೀನ್, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಮಾಸ್ಕು, ಸೊ ಈ ಥರ ವಿಚಾರಗಳನ್ನು ತಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಕೋವಿಡ್ ಸೆಂಟರ್ ಅಂತ ಏನು ನಾವು ಇಟ್ಟಿಲ್ಲ, ಬಟ್ ಫೀವರ್ ಕ್ಲಿನಿಕ್ ಇದೆ. ತಾಲೂಕು ಹಾಸ್ಪಿಟ್ಲಲ್ಲಿ ಫೀವರ್ ಕ್ಲಿನಿಕ್ ಇದೆ ಮತ್ತು 5 ಕಡೆ ನಾವು ಚೆಕ್ ಪೋಸ್ಟ್ ಥರ, ಈಗ ಗಡಿ ಭಾಗದಲ್ಲಿ ಯಾರ್ಯಾರೆಲ್ಲ ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೆ ಎಂಟ್ರಿ ಆಗ್ತಿದ್ದಾರೆ ಅಲ್ಲಿ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಒಬ್ಬ ಡಾಕ್ಟ್ರು ಮತ್ತು ಒಬ್ಬ ಆಶಾ ವರ್ಕರು ಇವತ್ತಿಂದ ನಾವು ಅಲ್ಲಿ ಪ್ಲೇಸ್ ಮಾಡಿದ್ವಿ. ಅಲ್ಲಿ ಅವರು ಎಂಟ್ರಿ ಮಾಡ್ತಾರೆ, ಯಾರ್ಯಾರು ಬರ್ತಾರೆ, ಅವ್ರಿಗೇನಾದರೂ ಫೀವರ್ ಲೈಕ್ ಸಿಂಪ್ಟಮ್ಸ್ ಇದೆಯಾ ಅಂತ. ಸೊ ಇನ್ ಕೇಸ್ ಆಫ್ ಎನಿ ಟ್ರ್ಯಾಕಿಂಗ್ ಮಾಡಬೇಕು ಅಂದರೆ ಅದು ನಮಗೆ ಅನುಕೂಲ ಆಗುತ್ತದೆ. ಅದಿಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಜಿಲ್ಲೆಯಲ್ಲಿ. ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ನಮಗೆ ಟೆಸ್ಟಿಂಗ್ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಬಟ್ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡಿ ಟೆಸ್ಟಿಂಗ್ ಪ್ರಾರಂಭ ಮಾಡಲಿಕ್ಕೆ ಒಂದಷ್ಟು ಖರ್ಚಾಗುತ್ತೆ. ಸೊ ಈಗ ನಮಗೆ ಟ್ರೆಂಡ್ ಅಂತೂ ರೈಸಿಂಗಲ್ಲಿ ಇಲ್ಲ. ಸಪೋಸ್ ಫೀವರ್ ಕೇಸಸ್ಸು ಟ್ರೆಂಡ್ ರೈಸ್ ಆಗ್ತಾ ಇದೆ ಅಂತ ಹೇಳಿದರೆ ನಮಗೆ ಸ್ಟೇಟಿಂದ ಡೈರೆಕ್ಷನ್ಸ್ ಬರುತ್ತೆ ಟೆಸ್ಟಿಂಗ್ ಮಾಡಬೇಕು ಅಂತ. ಈಗ ಅಟ್ಮೋಸ್ಟ್ ನಮಗೆ ನೆಸೆಸಿಟಿ ಇದ್ದರೆ ನಾವು ಬ್ಯಾಂಗ್ಳೂರಿಗೆ ನಾವು ವಯಲ್ಸನ್ನು ಕಳಿಸ್ಕೊಡ್ತೀವಿ, ಅವರು ಟೆಸ್ಟ್ ಮಾಡಿ ನಮಗೆ ರಿಸಲ್ಟನ್ನು ಕೊಡ್ತಾರೆ. ಸದ್ಯಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ಬಿಕಾಸ್ ಫೀವರ್ ಕೇಸಸ್ ಏನು ರೈಸಲ್ಲಿ ಇಲ್ಲ. ಸದ್ಯಕ್ಕೆ ನಾವು ಬರೀ ಆರೋಗ್ಯ ಇಲಾಖೆಯವರು ಮಾತ್ರ ಈ ಒಂದು ಕೆಲಸದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಬಿಕಾಸ್ ಕಂದಾಯ ಇಲಾಖೆಯವರೆಲ್ಲ SIR ಅಲ್ಲಿ ಇದ್ದಾರೆ. ಹಾಗಾಗಿ
ಓನ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಮಾತ್ರ ಇದರಲ್ಲಿ ಇದ್ದಾರೆ. ನಂಬರ್ಸ್ ಆ ತಾಲೂಕಿನ ಆಶಾ ವರ್ಕರ್ಸು ಮತ್ತು ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್, PHC ಡಾಕ್ಟರ್ಸು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ.